38 ವರ್ಷಗಳ ಇತಿಹಾಸ, ಸೇವಾ ಪರಂಪರೆ ಮತ್ತು ಪರಿಶುದ್ಧತೆಯ ಪ್ರತೀಕವಾಗಿರುವ ಟಾಪ್ಕೋ ಸಮೂಹ ಸಂಸ್ಥೆಗಳ ಟಾಪ್ಕೋ ಜ್ಯುವೆಲರಿ ವಿಟ್ಲದ ಪುತ್ತೂರು ರಸ್ತೆಯ ಎಂಪೈರ್ ಮಹಲ್ನಲ್ಲಿ ಸತತ 12 ವರ್ಷಗಳಿಂದ ಯಶಸ್ವಿಯಾಗಿ ಪೂರೈಸಿದ್ದು, ಇದರ ನವೀಕೃತ ಮಳಿಗೆಯ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ, ವಿಟ್ಲ ಚರ್ಚ್ನ ರೆವರೆಂಡ್ ಫಾದರ್ ಐವನ್ ಮೈಕಲ್ ರಾಡ್ರಿಗಸ್ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಎಂಎಸ್ ಮೊಹಮ್ಮದ್ ನವೀಕೃತ ಮಳಿಗೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಅತ್ಯಾಧುನಿಕ ರೋಸ್ ಗೋಲ್ಡ್ ಆಭರಣವನ್ನು ಅನಾವರಣಗೊಳಿಸಲಾಯಿತು. ಸಂಸ್ಥೆ ನಡೆದು ಬಂದ ಹಾದಿ ಹಾಗೂ ಸಂಸ್ಥೆಯ ಬಗೆಗಿನ ಮಾಹಿತಿಯುಳ್ಳ ಬ್ರೌಷರ್ ಅನ್ನು ಸರ್ವಧರ್ಮದ ಗುರುಗಳು ಬಿಡುಗಡೆ ಮಾಡಿದರು. ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರ ಅಬ್ರಕಡಬ್ರಾ ಜಾದೂ ಪ್ರದರ್ಶನ ನಡೆಯಿತು. ಉದ್ಘಾಟನೆಯ ಪ್ರಯುಕ್ತ 5% ಮೇಕಿಂಗ್ ಚಾರ್ಜ್, ಡೈಮಂಡ್, ಬೆಳ್ಳಿ ಆಭರಣಗಳ ಮೇಲೆ 10% ಡಿಸ್ಕೌಂಟ್, ಆಯ್ದ ಗ್ರಾಹಕರಿಗೆ ಲಕ್ಕಿ ಡೈಮಂಡ್ ರಿಂಗ್, 200 ಸಾರ್ವಜನಿಕರಿಗೆ ಸ್ಪೆಷಲ್ ಗಿಫ್ಟ್ ನೆರವೇರಿತು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಪರಂಪರೆಯನ್ನು ಹೊಂದಿರುವಂತಹ ಟಾಪ್ಕೋ ಸಮೂಹ ಸಂಸ್ಥೆಗಳ ವಿಟ್ಲ ಶಾಖೆ ಪ್ರಾರಂಭವಾಗಿ 12-13 ವರ್ಷಗಳು ಸಂದಿವೆ. ವಿಟ್ಲ ಶಾಖೆಯ ಪ್ರಾರಂಭದ ಬಳಿಕ ಇದೇ ಪ್ರಥಮ ಬಾರಿಗೆ ಈ ಶಾಖೆ ಮತ್ತೊಮ್ಮೆ ನವೀಕೃತಗೊಂಡು ಇನ್ನಷ್ಟು ಚಿನ್ನಾಭರಣಗಳು ಮತ್ತಷ್ಟು ವಿನ್ಯಾಸಗಳೊಂದಿಗೆ ವಿಟ್ಲದಲ್ಲಿ ಇವತ್ತು ಉದ್ಘಾಟನೆ ಕಾಣಲಿದೆ. ಈ ಉದ್ಘಾಟನಾ ಸಮಾರಂಭದಲ್ಲಿ 3 ಗಣ್ಯ ಅತಿಥಿಗಳು, ಸೈಯದ್ KS ಆಟಕೋಯತಂಗಲ್ ಕುಂಬೋಲ್ರವರು ನಮ್ಮ ಟಾಪ್ಕೋ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಆಶೀರ್ವಾದವನ್ನು ನೀಡುತ್ತಾ ನಮಗೆ ದುವಾವನ್ನು ಮಾಡುತ್ತಾ ಸದಾ ನಮ್ಮೊಂದಿಗಿರುವಂತಹ ಸೈಯದ್ KS ಆಟಕೋಯತಂಗಲ್ ಕುಂಬೋಲ್ರವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಯಾವಾಗಲೂ ನಮಗೆ ಸಹಕಾರ ನೀಡುತ್ತಿರುವ, ನಮಗೆ ಆಶೀರ್ವಚನ ನೀಡುತ್ತಿರುವಂತಹ ರೆವರೆಂಡ್ ಫಾದರ್ ಐವನ್ ಮೈಕಲ್ ರಾಡ್ರಿಗಸ್ ವಿಟ್ಲರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಇಲ್ಲಿಂದ ಒಡಿಯೂರಿನಿಂದ ನಿರ್ಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಇಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಲಿದ್ದಾರೆ. ಈ 3 ಧರ್ಮಗುರುಗಳ ಸಮ್ಮುಖದಲ್ಲಿ ಇಲ್ಲಿ ಟಾಪ್ಕೋ ಜ್ಯುವೆಲರಿಯ ನವೀಕೃತ ಶೋರೂಮ್ ಉದ್ಘಾಟನೆ ಕಾಣಲಿದೆ. ನಾವು ಪ್ರತಿ ಸಾರಿ ಶೋರೂಮನ್ನು ಟೇಪ್ ರಿಬ್ಬನ್ ಕಟ್ ಮಾಡುವ ಮೂಲಕ ಅಲ್ಲೇ ಉದ್ಘಾಟನೆ ಮಾಡ್ತಿದೆ. ಇವತ್ತು ನವೀಕೃತ ಶೋರೂಮನ್ನು ಒಂದು ವಿಶಿಷ್ಟವಾಗಿ ತಂಗಲ್ ಸ್ವಾಮೀಜಿ ಹಾಗೂ ಫಾದರ್ ಅವರ ಕೈಯಲ್ಲಿ ಇದೇ ವೇದಿಕೆಯಲ್ಲಿ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಲಿಕ್ಕಿದ್ದಾವೆ. ಆದ್ದರಿಂದ ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸುತ್ತಾ ಈ 2 ಧರ್ಮಗುರುಗಳನ್ನು ನಮ್ಮ ವೇದಿಕೆಗೆ PC ಮೂಸಾ ಹಾಜಿ ಟಾಪ್ಕೋ ಜ್ಯುವೆಲರಿಯ ಸಮೂಹ ಸಂಸ್ಥೆಗಳ ಚೇರ್ಮನ್ರವರು ಬರಮಾಡಿಕೊಳ್ಬೇಕು. PC ಮೂಸಾ ಹಾಜಿ ಅವರನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂತಹ ಕರಾವಳಿಯ ಧೀಮಂತ ನಾಯಕರು ಇದರೇ ಬರ ഇവിടെ ಆದಂತಹ ಮೊಹಮ್ಮದ್ TK ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಪಾಲುದಾರರಾದಂತಹ ನಜೀರ್ ಅವರು TK, ಮುನೀರ್ TK ಅವರು, ಮೊಹಮ್ಮದ್ ಅಸ್ಲಂ TK ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದಂತೆ 38 ವರ್ಷಗಳ ಪರಂಪರೆ, ಕೇರಳದಿಂದ ಪ್ರಾರಂಭವಾಗಿ ಕರ್ನಾಟಕದ ತನಕ 13 ಶಾಖೆಗಳು. 38 ವರ್ಷಗಳ ಹಿಂದೆ ಒಂದು ಹೆಣ್ಮಗು ಕೇರಳದ ಕಣ್ಣೂರಿನ ಮಟ್ಟನ್ನೂರಿನಲ್ಲಿ ಚಿನ್ನ ಖರೀದಿಸಲಿಕ್ಕೆ ಟಾಪ್ಕೋ ಜ್ಯುವೆಲ್ಲರಿ, ಟಾಪ್ಕೋ ಝಮ್ಝಮ್ ಜ್ಯುವೆಲ್ಲರಿಗೆ ಆಗಮಿಸ್ತಾರೆ. ಆ ಹೆಣ್ಮಗುವಿಗೆ ಇವಾಗ 56 ವರ್ಷ ಪ್ರಾಯ. 18 ವರ್ಷದಲ್ಲಿ ಆ ಹೆಣ್ಮಗುವಿಗೆ ಮದುವೆ ಆಯಿತು. ಆ ಮದುವೆ ಆದ ಹೆಣ್ಮಗುವಿಗೆ ಮತ್ತೊಂದು ಹೆಣ್ಮಗು ಜನನವಾಯಿತು.
ಆ ಹೆಣ್ಮವಿಗೆ 18 ವರ್ಷವಾಗುವಾಗ ನಮ್ಮ ಟಾಪ್ಕೋ ಜ್ಯುವೆಲ್ಲರಿಗೆ ಸುಮಾರು 19 ವರ್ಷ ಪ್ರಾಯ. ಪುನಃ ಆ ಹೆಣ್ಮಗು ಜನನವಾಯಿತು. ಆ ಮಗುವಿಗೆ ಇತ್ತೀಚೆಗೆ ಮದುವೆಯಾಗಿ ಒಂದು ಮಗು ಆಯಿತು. ಆ ಮಗುವಿಗೆ ಈಗ 1 ವರ್ಷ. ಹೀಗೆ ಟಾಪ್ಕೋ ಜ್ಯುವೆಲ್ಲರಿಗೆ 4 ಪರಂಪರೆ ಇದೆ. 4 ಮೊಮ್ಮಕ್ಕಳು, ಮಗಳಿಗೆ ಮಗಳು, ಮತ್ತೆ ಮೊಮ್ಮಗಳು, ಮತ್ತೊಂದು ಮೊಮ್ಮಕ್ಕಳು, ಹಾಗೆ 4 ಪರಂಪರೆಯನ್ನು ಹೊಂದಿರುವಂತಹ ಒಂದು ಇತಿಹಾಸವನ್ನೇ ಪಡೆದಿರುವಂತಹ ಟಾಪ್ಕೋ ಜ್ಯುವೆಲ್ಲರಿ PC ಮೂಸಾ ಹಾಜಿಯವರ ನೇತೃತ್ವದಲ್ಲಿ ಮುನ್ನಡೀತಾ ಇದೆ. TK ಅಬ್ದುಲ್ ಅಜೀಜ್ ಇವತ್ತು ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಅವರು ಹಾಗೆ ಅವರ ಸಹೋದರರಾದಂತಹ TK ನಜೀರ್ ರವರು, TK ಮುನೀರ್ ರವರು, ಹಾಗೆ ಅಸ್ಲಂ ರವರು, ಮೊಹಮ್ಮದ್ TK ಅವರು, ಇವರೆಲ್ಲರ ಸಹಭಾಗಿತ್ವದಲ್ಲಿ ಟಾಪ್ಕೋ ಜ್ಯುವೆಲ್ಲರಿ ಕೇರಳದ ಮಟ್ಟನ್ನೂರಿನಿಂದ ಪ್ರಾರಂಭವಾಗಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ವಿಟ್ಲದಲ್ಲಿ ಪ್ರಾರಂಭವಾಗಿ ಆ ನಂತರ ಪುತ್ತೂರಿನಲ್ಲಿ ಪ್ರಾರಂಭ ಆಯಿತು. ಪುತ್ತೂರಿನ ನಂತರ ಕುಶಾಲನಗರದ ನಂತರ ಪಿರಿಯಾಪಟ್ಟಣದಲ್ಲಿ, ಹೀಗೆ ಕರ್ನಾಟಕದ ವಿವಿಧ ಕಡೆ ಹಾಗೂ ಕೇರಳದ ವಿವಿಧ ಕಡೆ ಟಾಪ್ಕೋ ಜ್ಯುವೆಲ್ಲರಿ ಜನರ ವಿಶ್ವಾಸವನ್ನು ಗಳಿಸಿದೆ. ಈ ಒಂದು ಸಂದರ್ಭದಲ್ಲಿ ವಿಟ್ಲದ ನವೀಕೃತ ಶೋರೂಮ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುವರಿಯರಾದಂತಹ ಸೈಯದ್ ಪರಂಪರೆಯಲ್ಲಿ ಕರ್ನಾಟಕ ಕೇರಳದಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಧ್ಯಾತ್ಮಿಕ ನೇತಾರರು ಆಗಿರುವಂತಹ ಸೈಯದ್ KS ಆಟಕ್ಕೋಯ ತಂಗಲ್ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮೂಸಾ ಹಾಜಿಯವರು ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವವರು ವಿಟ್ಲ ಜುಮಾ ಮಸೀದಿಯ ಖತೀಬರು, ಮುದರಿಸರು ಆಗಿರುವಂತಹ ದಾವೂದ್ ಹನೀಫಿ ಉಸ್ತಾದ್ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ವಿಟ್ಲ ಟೌನ್ ಜುಮಾ ಮಸೀದಿಯ ಖತೀಬರಾಗಿರುವಂತಹ ಅಬ್ದುಲ್ ಹಮೀದ್ ಮದನ್ ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ವಿಟ್ಲ ಪಟ್ಟಣ ಪಂಚಾಯತ್ನ ಸದಸ್ಯರು, ವಿಟ್ಲ ಪಟ್ಟಣ ಪಂಚಾಯತ್ನ ವಿರೋಧ ಪಕ್ಷದ ನಾಯಕರು, ಆತ್ಮೀಯರು ಆಗಿರುವಂತಹ VKM ಅಶ್ರಫ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿರುವಂತಹ ಗಣ್ಯರಾದಂತಹ PC ಮೂಸಾ ಹಾಜಿಯವರು, ಮೊಹಮ್ಮದ್ TK ಅವರು, ನಜೀರ್ TK, ಅಸ್ಲಂ TK ಅವರು, ಹಾಗೆ ಮುನೀರ್ TK ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯರನ್ನು, ವಿಶೇಷವಾಗಿ DB ಅಬೂಬಕ್ಕರ್ ರವರಿದ್ದಾರೆ, ಹಸನ್ ರವರಿದ್ದಾರೆ, ಹಾಗೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರುವಂತಹ ಅಬೂಬಕ್ಕರ್ ಅನಿಲಕಟ್ಟೆಯವರಿದ್ದಾರೆ, ಉಕ್ಕುಡ ಜುಮಾ ಮಸೀದಿಯ ಕಾರ್ಯದರ್ಶಿ ಶರೀಫ್ ರವರಿದ್ದಾರೆ, ಹಾಗೆ ಇಬ್ರಾಹಿಂ VS ರವರಿದ್ದಾರೆ, ಉಮರ್ ಬಾಕಿಮಾರ್ ರವರಿದ್ದಾರೆ, ಕಾಣತನಕ ಜುಮಾ ಮಸೀದಿ ಅಧ್ಯಕ್ಷರಾದಂತಹ ಅಬ್ದುಲ್ ಹಮೀದ್ ಹಾಜಿ ಅವರಿದ್ದಾರೆ, ನಮ್ಮ ನಾಯಕರಾಗಿರುವಂತಹ ಶಾಕಿರ್ ಅಲಕೆಮಜರ್ ಅವರಿದ್ದಾರೆ, ಇಕ್ಬಾಲ್ ಮೇಗಿನಪೇಟೆ ಶೀತಲ್ ರವರಿದ್ದಾರೆ, ಹಾಗೆ RJ ಜ್ಯುವೆಲ್ಲರ್ಸ್ನ ಮಾಲಕರಾಗಿರುವಂತಹ ತಾನಾಜಿ ಬಾಬರ್ ರವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಇಲ್ಲಿ ಭಾಗವಹಿಸಿರುವಂತಹ ಸರ್ವರನ್ನು, ವಿಶೇಷವಾಗಿ ಪತ್ರಕರ್ತ ಮಿತ್ರರನ್ನು, ಗ್ರಾಹಕರನ್ನು, ಆತ್ಮೀಯರನ್ನು, ಹಮೀದ್ THM ಅವರಿದ್ದಾರೆ, ಹಾಗೆ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಹಾಗೆ ವಿಟ್ಲ ಜುಮಾ ಮಸೀದಿಯ ಮಾಜಿ ಅಧ್ಯಕ್ಷರಾಗಿರುವಂತಹ VH ಅಶ್ರಫ್ ರವರಿದ್ದಾರೆ, ವಿಟ್ಲ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು, ಆತ್ಮೀಯರು ಆಗಿರುವಂತಹ ಇಕ್ಬಾಲ್ ಹಾನೆಸ್ಟ್ ರವರಿದ್ದಾರೆ, ವಿಟ್ಲ ಹಾರಿಝನ್ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಅಜೀಜ್ ಸನಾರ್ ಅವರಿದ್ದಾರೆ, ಹಾಗೆ ಆತ್ಮೀಯರಾಗಿರುವಂತಹ ಇಸ್ಮಾಯಿಲ್ ಹಾಜಿ ಅಡ್ಡದ ಬೀದಿಯವರು,
ಎಲ್ಲರನ್ನ ಆತ್ಮೀಯವಾಗಿ ಉಬೇದ್ ವಿಟ್ಲ ಬಜಾರ್ರವರು ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೆಲವೇ ಕ್ಷಣಗಳಲ್ಲಿ ಒಡಿಯೂರು ಶ್ರೀ ಗುರುದೇವ ತತ್ವ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ನಮ್ಮ ಜೊತೆಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ತಂಗಲ್ರವರು ನಮ್ಮ ಶೋರೂಮ್ನ ಒಳಗಡೆ ಹೋಗಿ ದುವಾಗೈಯಲಿಕ್ಕಿದ್ದಾರೆ. ಹಾಗೆ ಪ್ರಥಮ ಗ್ರಾಹಕರಿಗೆ ಆ ಒಂದು ಚಿನ್ನಾಭರಣವನ್ನು ಹಸ್ತಾಂತರಿಸುವಂತಹ ಕಾರ್ಯಕ್ರಮ ಕೂಡ ಇದೆ. ಆ ಕಾರ್ಯಕ್ರಮದ ಮುಂಚಿತವಾಗಿ ಸ್ವಾಮೀಜಿಯವರು ಬರುವುದಕ್ಕಿಂತ ಮುಂಚಿತವಾಗಿ ನಮ್ಮ ತಂಗಲ್ರವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ 2 ನಿಮಿಷದ ಶುಭ ಸಂದೇಶವನ್ನು ಹೇಳಬೇಕು. ಯಾಕಂದರೆ ನಾವೆಲ್ಲರೂ ಕಾತರದಿಂದ ಕಾಯುತ್ತಿರುವಂತಹ ಬಹುಮಾನ್ಯರಾದಂತಹ ಸೈಯದ್ KS ಆಟಕ್ಕೋಯ ತಂಗಲ್ರವರ ಮಾತಿಗಾಗಿ, ಅವರ ಸವಿ ನುಡಿಗಾಗಿ ನಾವೆಲ್ಲರೂ ಕಾತರರಾಗಿದ್ದೇವೆ. ದಯವಿಟ್ಟು ಅವರು ಮಾತನಾಡಬೇಕು ಅಂತೇಳಿ ವಿನಂತಿಸುತ್ತಾ, ನಮ್ಮ ಎಂಪೈರ್ ಮಾಲ್ ಈ ಒಂದು ವಿಟ್ಲದಲ್ಲಿ ಸುಸಜ್ಜಿತವಾದಂಥ ಕಟ್ಟಡವನ್ನು ಕಟ್ಟಿ ನಮಗೆಲ್ಲ ವಿಟ್ಲದ ಜನರಿಗೆ ಉಡುಗೊರೆ ನೀಡಿರುವಂತಹ ಪೀಟರ್ ಲಸ್ರಾದರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ದಯವಿಟ್ಟು ಕ್ಷಮಿಸಿ. ನಮ್ಮ ನೆಲ್ಯಾಡಿ ರಫೀಕ್ ಹಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನೆಲ್ಯಾಡಿ ರಫೀಕ್ ಹಾಜಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಲೋ, ಬಹುಮಾನ್ಯರಾದ KS ಆಟಕೋಯ ತಂಗಲ್ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಲಿಕ್ಕಿದ್ದಾರೆ. ಹಲೋ, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. വിശിഷ്യ ക്രിസ്ത്യൻ ഫാദിരിയായ ഫാദിർ അവറുകൾക്കും എൻ്റെ സ്നേഹമുള്ള അഭിവാദ്യങ്ങളും കൂപ്പുകൈ. 38 വർഷം സ്വർണ്ണ വ്യാപാരത്തിൽ പരിചയസമ്പന്നരായ ടോപ്കോ ജ്വല്ലറി മാനേജ്മെൻറ്റ് ഇവിടെ 13 വർഷത്തോളമായി ബിസിനസ് നടത്തുന്നു എന്നാണ് അറിയാൻ സാധിച്ചത്. സ്വർണ്ണ വ്യാപാര രംഗത്ത് വളരെ മികച്ച അനുഭവമുള്ളവരാണ് എന്ന് ഞാൻ വ്യക്തമായും മനസ്സിലാക്കുന്നു. ഇതിൻ്റെ മാനേജിംഗ് ഡയറക്ടറായ എൻ്റെ പ്രിയ സുഹൃത്ത് മൂസാജിയുമായി സംസാരിച്ചപ്പോൾ വളരെ ബർക്കത്തുള്ള സ്ഥാപനമായി ഇത് വളരെയേറെ വളർന്നു വന്നിട്ടുണ്ട്. കർണാടകയിൽ തന്നെ 4-5 സ്ഥാപനങ്ങളുണ്ട്, കേരളത്തിലുമുണ്ട്. ഇപ്പോൾ ഇത് ഒന്നും കൂടി മോടി പിടിപ്പിച്ചു. പുതിയ പുതിയ ആഭരണങ്ങൾ ഈ ജ്വല്ലറിയിൽ എത്തിച്ചു. ഈ ടോപ്കോ ജ്വല്ലറി ഇത് വളരെയേറെ വ്യാപിക്കുകയും അഭിവൃദ്ധിപ്പെടുത്തുകയും ചെയ്യുക എന്നുള്ള ഉദ്ദേശത്തോടു കൂടിയാണ് ഇന്നിവിടെ ഉദ്ഘാടനം ചെയ്യുന്നതിന് നാം ഒരുമിച്ച് കൂട്ടിയത്. വിട്ലയെ സംബന്ധിച്ചിടത്തോളം, അതല്ലെങ്കിൽ ടൗണിനെ സംബന്ധിച്ചിടത്തോളം കാലോചിതമായും സാന്ദർഭികമായും ടൗണിന് ആവശ്യമുള്ള കച്ചവട സ്ഥാപനങ്ങൾ തുടങ്ങിക്കൊണ്ട് അത് വളരെയേറെ വളർത്തുക എന്നുള്ളതാണ് എല്ലാവരുടെയും ഉദ്ദേശം. മത, ജാതി, ദേശ വ്യത്യാസമില്ലാതെ എല്ലാ കച്ചവട സ്ഥാപനങ്ങളും ഒരു ടൗണിൽ ഉണ്ടാകും. നമ്മുടെ വിട്ടുള്ളവർ ബോംബെയിൽ കച്ചവടം ചെയ്യുന്നവരുണ്ടാകും, ഇവിടെയുള്ളവർ ബാംഗ്ലൂരിൽ കച്ചവടം ചെയ്യുന്നവരുണ്ടാകും, എല്ലാ മതസ്ഥരും കച്ചവടം ചെയ്യുന്നവരുണ്ടാകും. എല്ലാം കൂടി നോക്കുമ്പോൾ വളരെ ഭംഗിയുള്ളൊരു ഗാർഡൻ പോലെയാണ്, ഒരു പൂന്തോപ്പ് പോലെയാണ്, ഒരു പൂന്തോട്ട് പോലെയാണ്
ഒരു ടൗണിനെ വീക്ഷിക്കുക. എല്ലാതരം കച്ചവടങ്ങളും ഇവിടെ ഉണ്ടാകണം. മറ്റൊന്ന് 1, 2, 3 കച്ചവടം വരുമ്പോൾ അസൂയപ്പെടേണ്ടതില്ല. അപ്പോൾ ടൗൺ ഒന്നുകൂടി വളർന്നു എന്നർത്ഥം. അതുകൊണ്ട് ഡെവലപ്മെൻറ്റ് വികസനത്തിൻ്റെ കാര്യത്തിൽ വളരെയേറെ മുന്നോട്ട് പോയിക്കൊണ്ടിരിക്കുന്ന വിട്ല ടൗണിന് ഏറ്റവും വലിയ അഭിമാനമുള്ള സ്ഥാപനമായി ടോപ്കോ ജ്വല്ലറി വളർന്നു വരട്ടെ. ಎಲ್ಲ ಆಶಂಸೆಗಳನ್ನು ನೆರನು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜ್ಯುವೆಲ್ಲರಿಯ ಗ್ರ್ಯಾಂಡ್ ರೀಲಾಂಚ್ ಈ ಶುಭ ಕಾರ್ಯದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸೈಯದ್ KS ಅಟಕೋಯ ತಂಗಲ್ ಕುಂಬೋಳ್ರವರೇ ಹಾಗೂ ಒಡಿಯೂರು ಶ್ರೀ ಸ್ವಾಮೀಜಿಯವರು ಈವಾಗಲೇ ಆಗಮಿಸ್ತಾ ಇದ್ದಾರೆ. ಈ ಸಂಸ್ಥೆಯ ಪಾಲುದಾರರೇ, ಆಡಳಿತ ಮಂಡಳಿಯವರೇ, ಸಿಬ್ಬಂದಿಯವರೇ ಹಾಗೂ ಸ್ಥಳೀಯ ರಾಜಕೀಯ ನೇತಾರರೇ, ಧುರೀಣರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಬಂಧು ಭಗಿನಿಯರೇ, ತಮಗೆಲ್ಲರಿಗೂ ವಂದನೆಗಳು. ಪೂಜ್ಯ ಸ್ವಾಮೀಜಿಯವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತೇವೆ. ಸ್ವಾಮೀಜಿಯವರೇ ನಮಸ್ಕಾರ. ನಮಸ್ಕಾರ. ಹೌದು, ಹೇಗಿದ್ದೀರಿ? ನಿಮಗೆ ಹೋಗ್ಬಿಟ್ಟು ಅಂತ ಕಂಡಲ್ವಾ? ಬೇಗ ಬೇಗ ಕಟ್ ಮಾಡಿ ಹೋಗಿ. ಈವಾಗಲೇ ಟಾಪ್ಕೋ ಜ್ಯುವೆಲ್ಲರಿ ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಶ್ರೀ ರಶೀದ್ ರವರು ನಮ್ಮ ಮುಂದೆ ಸಾಕಷ್ಟು ಮಾಹಿತಿ ನೀಡಿದ್ದಾರೆ. ಆಧ್ಯಾತ್ಮಿಕ ಧರ್ಮಗುರು ಆಗಿರುವಂತಹ ಶ್ರೀ ಸೈಯದ್ ಕುಂಬೋಳ್ ಅವರು ನಮಗೆ ಬೇಕಾದಂತಹ ಹಿತನುಡಿಗಳನ್ನು ನೀಡಲಿ. ನಾವು ಟಾಪ್ಕೋ ಜ್ಯುವೆಲ್ಲರಿಯ ಗ್ರ್ಯಾಂಡ್ ರೀಲಾಂಚ್ ಈ ಸಮಾರಂಭದಲ್ಲಿ ನೆರೆದಂಥ ನಾವೆಲ್ಲರೂ ಈ ಸಂಸ್ಥೆಯವರಿಗೆ ಶುಭ ಕೋರುವವರಾಗಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ದೊಡ್ಡ ಬಳಗವನ್ನು ಹೊಂದಿರುವಂತಹ ಈ ಸಂಸ್ಥೆ ಕೇರಳದಿಂದ ಕರ್ನಾಟಕಕ್ಕೆ ಬಂದು ನಮ್ಮ ಈ ವಿಟ್ಲ ಪೇಟೆಯ ಹೃದಯ ಭಾಗದಲ್ಲಿರುವಂಥ ಈ ಸಂಕೀರ್ಣದಲ್ಲಿ ಹಲವು ಜನರಿಗೆ ಸುಲಭವಾಗಿ ಸಿಗುವಂತಹ ವಜ್ರಾಭರಣಗಳು, ಬಂಗಾರ ಹಾಗೂ ಇನ್ನಿತರ ವಿನ್ಯಾಸದ ಹೊಸ ವಸ್ತುಗಳನ್ನು ಅಥವಾ ಆಭರಣಗಳನ್ನು ಅವರು ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಭಗವಂತನ ಆಶೀರ್ವಾದ ಅವರ ಮೇಲೆ ಇದೆ. ಯಾಕಂದರೆ ಕಳೆದ 3-4 ದಶಕಗಳಿಂದ ಅವರು ಹಂತ ಹಂತವಾಗಿ ಬೆಳೆಯುತ್ತಾ ಬಂದಿದ್ದಾರೆ. ಈ ಸಂಸ್ಥೆಯಿಂದ ನಮ್ಮ ವಿಟ್ಲ ಪರಿಸರದ ಎಲ್ಲ ಧರ್ಮದ ಜನರಿಗೆ ಬೇಕಾದಂತಹ ಸಂತೃಪ್ತಿ ಸೇವೆ ಸಿಗುವಂತಾಗಲೆಂದು ನಾನು ಶುಭ ಹಾರೈಸುತ್ತೇನೆ. ತುಂಬ ಸಂತೋಷ. ಈ ಟಾಪ್ಕೋ ಜ್ಯುವೆಲ್ಲರಿ ಸಂಸ್ಥೆಯ ಹಿರಿಯರು ಪಾಲುದಾರರು 3 ಧರ್ಮದ ಧರ್ಮಗುರುಗಳನ್ನು ಕರೆಯಿಸಿ ಆ ಮುಖಾಂತರ ಒಂದು ಸೌಹಾರ್ದ ಸಂದೇಶವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅವರು ಕೇವಲ ನಮ್ಮ ಶ್ರೀ ಸೈಯದ್ ಕುಂಬೋಳ್ರವರನ್ನು ಕರೆಸಿ ದುವಾ ಮಾಡಿ ಉದ್ಘಾಟನೆ ಮಾಡಿ ಆಶೀರ್ವಚನ ಪಡೆಯಬಹುದಿತ್ತು. ಅದಕ್ಕಿಂತ ಮಿಗಿಲಾಗಿ ಅವರೊಂದಿಗೆ ನಮ್ಮ ಪೂಜ್ಯ ಸ್ವಾಮೀಜಿಯವರನ್ನು ಹಾಗೂ ಕ್ರೈಸ್ತ ಧರ್ಮದ ಗುರುವಾದ ನನ್ನನ್ನು ಕರೆಯಿಸಿ ದೇವರ ಭಗವಂತನ ಆಶೀರ್ವಾದವನ್ನು ಬೇಡಿಕೊಳ್ಳುವಲ್ಲಿ ಔದಾರ್ಯತೆಯನ್ನು ತೋರಿಸಿದ್ದಾರೆ. ಆ ಮೂಲಕ ಒಂದು ಒಳ್ಳೆಯ ಸಂದೇಶ ಅವರು ಕೊಡ್ತಾರೆ ಅಂತ ಹೇಳಿದರೆ, ನಮ್ಮೆಲ್ಲರ ದೇವರು ಒಬ್ಬರೇ, ನಾವೆಲ್ಲರೂ ಒಂದೇ ಸಮುದ್ರಕ್ಕೆ ಸೇರುವಂಥ ಹಲವಾರು ನದಿಗಳ ರೂಪದಲ್ಲಿ ಈ ಪ್ರಪಂಚದಲ್ಲಿ ವಿವಿಧ ಧರ್ಮಗಳಲ್ಲಿ ಇದ್ದೇವೆ. ಈ ಪ್ರಪಂಚ ಬಿಟ್ಟು ನಾವು ಹೋಗುವಾಗ ಆ ವಿಶಾಲ ಸಮುದ್ರದಂತಿರುವಂತಹ ಭಗವಂತನಲ್ಲಿ ನಾವೆಲ್ಲ ಒಂದು ಸೇರಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ಈ ಭೂಲೋಕದಲ್ಲಿ ನಾವೆಲ್ಲರೂ ಒಂದೇ ದೇವರ ಮಕ್ಕಳಂತೆ ಸೌಹಾರ್ದತೆಯಿಂದ, ಪ್ರೀತಿಯಿಂದ, ಸಮಾಧಾನದಿಂದ ದೇವರು ಕೊಟ್ಟಂಥ ಒಳಿತನ್ನು ಹಂಚಿಕೊಳ್ಳುವ ಮುಖಾಂತರ, ಬಡಬಗ್ಗರಿಗೆ ಸಹಾಯ ಮಾಡುವ ಮುಖಾಂತರ ಒಳ್ಳೆಯ ಜೀವನ ಮಾಡಬೇಕೆಂಬ ಸಂದೇಶವನ್ನು ಟಾಪ್ಕೋ ಜ್ಯುವೆಲ್ಲರಿಯ ಪಾಲುದಾರರು, ಆಡಳಿತ ವರ್ಗದವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ, ಈ ಗ್ರ್ಯಾಂಡ್ ರೀಲಾಂಚ್ ಕಾರ್ಯಕ್ರಮದ ಮುಖಾಂತರ ಅವರ ಈ ಒಳ್ಳೆಯ ಕೆಲಸ ಕಾರ್ಯ ಇನ್ನೂ ಅಭಿವೃದ್ಧಿಗೊಳ್ಳಲಿ, ಹಲವಾರು ಜನರಿಗೆ ಸಂತೃಪ್ತ ಸೇವೆ ಸಿಗುವಂತಾಗಲಿ. ಧರ್ಮ ಅಥವಾ ಜಾತಿ ಭೇದ ಭಾವ ಬಿಟ್ಟು ಎಲ್ಲ ಜನರು ಈ ಸಂಸ್ಥೆಗೆ ಭೇಟಿ ನೀಡುವ ಮುಖಾಂತರ ಈ ಸೌಹಾರ್ದತೆಯ ಸಂದೇಶವನ್ನು ಮುಂದುವರಿಸುವಂತಾಗಲಂತ ಹೇಳುತ್ತಾ ಪೂಜ್ಯ ಧರ್ಮಗುರುಗಳನ್ನು, ಸ್ವಾಮೀಜಿಯವರನ್ನು ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿಸುವಂಥ ಎಲ್ಲ ಗಣ್ಯರನ್ನು, ಮುಂಭಾಗದಲ್ಲಿರುವಂಥ ತಮ್ಮೆಲ್ಲರನ್ನು
ಮಹನೀಯರನ್ನು ವಂದಿಸುತ್ತಾ, ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ದೇವರು ತಮ್ಮೆಲ್ಲರಿಗೂ ಶುಭ ನೀಡಲಿ. ಧನ್ಯವಾದಗಳು. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ರೆವರೆಂಡ್ ಫಾದರ್ ಐವನ್ ಮೈಕಲ್ ರಾಡ್ರಿಗಸ್ ವಿಟ್ಲ ಚರ್ಚ್ ಧರ್ಮಗುರುಗಳು. ಇದೀಗ ಸ್ವಾಗತ. ನಮ್ಮ ಈ ಇಬ್ಬರು ಧರ್ಮಗುರುಗಳು ಈಗಾಗಲೇ ಮಾತನಾಡಿದರು. ನಮ್ಮ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಕೂಡ ನಮಗೆ ಆಶೀರ್ವಚನ ನೀಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ವಿಶೇಷವಾದ ಒಂದು ಸಂಭ್ರಮದಲ್ಲಿ ಇರುವಂಥದ್ದು. ಈಗಾಗಲೇ ಟಾಪ್ಕೋ ಅನ್ನುವಂಥ ಜ್ಯುವೆಲರಿಯ ಒಂದು ನವೀಕರಣ ಮಾಡಿಕೊಂಡು ಇದರ ಸಮರ್ಪಣೆ ಮಾಡಿರುವಂಥ ಒಂದು ವಿಶೇಷತೆ. ಬಂಗಾರ ಅಂದರೆ ಎಲ್ಲರಿಗೂ ಬಂಗಾರ ಬೇಕು, ಬದುಕು ಬಂಗಾರ ಆಗಬೇಕು ಅಂತ. ಬದುಕು ಬಂಗಾರ ಆಗಬೇಕು. ಬದುಕು ಬಂಗಾರ ಆಗಬೇಕಾದ್ರೆ ಧರ್ಮ ಪ್ರಜ್ಞೆಯಿಂದ ನಾವು ನಡಿಬೇಕು. ನಮ್ಮಲ್ಲಿ ಒಂದು ವಿಶೇಷತೆ ಇದೆ. ಧರ್ಮ ಅನ್ನುವಾಗ ಧಾರಣೆಗೆ ಯೋಗ್ಯವಾಗಿರುವಂಥದ್ದು ಅಂತ ಅರ್ಥ. ಧರ್ಮ ಶ್ರದ್ಧೆ ಎಲ್ಲಿರ್ತದೋ ಅಲ್ಲಿ ಶಾಂತಿ ಇದೆ, ಸೌಹಾರ್ದತೆ ಇದೆ, ಸಮಾನತೆ ಇದೆ ಅಂತ ನಾವು ನೋಡಬಹುದು. ಬಂಗಾರ ಅನ್ನುವಾಗ ಅವರಿಗೆ ಇವರಿಗೆ ಅಂತಲ್ಲ, ಜಾತಿ ಮತ ಭೇದವನ್ನು ಬಿಟ್ಟು ಬಂಗಾರ ಎಲ್ಲವೂ ಸೇರ್ಬೋದು, ಯಾರನ್ನೂ ಸೇರ್ಬೋದು. ಬಂಗಾರಕ್ಕೆ ಅದೇನೂ ಇಲ್ಲ. ಆದ್ದರಿಂದ ಬಂಗಾರ ಆಭರಣವಾದಾಗ ಒಂದಷ್ಟು ಅದಕ್ಕೆ ಬೆಲೆ ಹೆಚ್ಚಾಗ್ತದೆ ಅಂತ ನಾವು ನೋಡ್ಬೋದು. ಬಂಗಾರಕ್ಕೆ ಬೆಲೆ ಇದೆ, ಆದರೆ ಅದು ಆಭರಣವಾಗಿ ರೂಪುಗೊಂಡಾಗ ಅದಕ್ಕೆ ವ್ಯಕ್ತಿಗೆ ವ್ಯಕ್ತಿತ್ವ ಅನ್ನುವಂಥದ್ದು, ವ್ಯಕ್ತಿಗೆ ವ್ಯಕ್ತಿತ್ವ ಸೇರಿಕೊಂಡಾಗ ಅದು ಸುಂದರವಾಗಿ ಆದರ್ಶವಾಗಿ ಮೂಡಿಬರಲಿಕ್ಕೆ ಸಾಧ್ಯತೆ ಇದೆ. ಅವನ ಬದುಕು ಆದರ್ಶ ಆಗ್ತದೆ ಅಂತ. ಇವತ್ತು ಟಾಪ್ಕೋ ಜ್ಯುವೆಲರಿಯವರು ಒಂದಷ್ಟು ಇವತ್ತು ನವೀಕರಣ, ಮೊದಲು ಇದರ ಉದ್ಘಾಟನೆಗೆ ಬಂದಿದ್ದೆ, ಈಗಾಗಲೇ ಅಂದ ಚಂದವಾಗಿ ಅದನ್ನು ರೂಪುಗೊಳಿಸಿದ್ದಾರೆ. ಎಲ್ಲ ಗ್ರಾಹಕರಿಗೆ ಅನುಕೂಲವಾಗಿರುವಂಥ ಸೇವೆಯನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಯಾವತ್ತಾದರೂ ಈ ಒಂದು ವ್ಯವಹಾರಗಳು ಯಶಸ್ಸಾಗಬೇಕಾದರೆ ಈ ಯಶಸ್ವಿನ ಗುಟ್ಟು ಎಲ್ಲಿದೆ ಅಂತಂದರೆ ಪ್ರಾಮಾಣಿಕತೆಯಲ್ಲಿ ಅಡಗಿದೆ ಅಂತ. ಒಂದಷ್ಟು ಪ್ರಾಮಾಣಿಕ ಸೇವೆಯನ್ನು ಮಾಡಿದಾಗ ಆ ಸಂಸ್ಥೆಯು ಬೆಳೀತದೆ, ಸಮಾಜವು ಬೆಳೆದಂತಾಗ್ತದೆ ಅಂತ, ಒಂದಷ್ಟು ಸಹಕರಿಸಿದಂತಾಗ್ತದೆ. ಎಲ್ಲವೂ ಇಲ್ಲಿ ಅತ್ಯುತ್ತಮವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಕಾರ್ಯ ಆರಂಭ ಆಗಿದೆ. ಈಗಾಗಲೇ ಧರ್ಮಗುರುಗಳು ಹೇಳಿದರು, ಧರ್ಮ ಅನ್ನುವಂಥದ್ದು ಮುಂದಿಟ್ಟುಕೊಂಡು ಎಲ್ಲ ಗುರುಗಳಿರುವಂಥದ್ದು. ಧರ್ಮವನ್ನು ಬಿಟ್ಟು ಯಾರು ಇರಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ಧರ್ಮ ಅನ್ನುವಂಥದ್ದು ಸಮಾನತೆಯ ಸೋಪಾನ ಅಂತ. ಅದು ನಮಗೆ ಬೇಕಾದಂಥ ದಾರಿಯನ್ನು ಹೇಳಿಕೊಡ್ತದೆ. ಸದ್ವಿಚಾರಗಳನ್ನು ನಾವು ಆಚರಿಸಿಕೊಂಡು ಬಂದಾಗಲೇ ಧರ್ಮದ ನಿರ್ಮಾಣ ಆಗುವಂಥದ್ದು. ಶ್ರದ್ಧೆಯಿಂದ ಇವರು ನಮಗೂ ಕರೆ ಕೊಟ್ಟಿದ್ದಾರೆ. ಅವರು ಕರೆ ಕೊಡುವಾಗ ನನಗಾಯಿತು, ಬರೆದಿಲ್ಲ ಅಂದರೂ ಬರಬೇಕು, ಆ ರೀತಿಯಲ್ಲಿ ಅವರ ಕರೆ ಕೊಟ್ಟಿದ್ದಾರೆ. ಬಂದು ಆಹ್ವಾನಿಸುವಾಗ ಆ ಪ್ರೀತಿ ತುಂಬಿತ್ತವರಲ್ಲಿ. ಆದ್ದರಿಂದ ನಾನು ಇಲ್ಲಿ ಬರುವಂತಾಗಿದೆ ಅಂತ ನಾನು ತಿಳ್ಕೊಡ್ತೇನೆ. ಈ ಒಂದು ವ್ಯವಹಾರದಲ್ಲಿ ಸಮಗ್ರವಾಗಿ ಅವರು ಕೊಡುವಂಥ ಸೇವೆ ಸಮಾಜಕ್ಕೆ ಅತ್ಯುತ್ತಮವಾಗಿ ದೊರಕುವಂತಾಗಲಿ ಅಂತ ಹಾರೈಸುತ್ತಾ, ತಂಗಳಂತನ್ನುವಾಗ ನಮಗೆ ತುಂಬ ಆತ್ಮೀಯರು. ಅವರು ಎಲ್ಲ ಕಡೆಯೂ ಹೆಸರುವಾಸಿಗಳು. ಅವರ ಸರಳತನವನ್ನು ನಾವು ನೋಡಿದ್ದೇವೆ. ಅವರು ಇವರು ಅಂತಲ್ಲ, ಅವರ ಮಾತುಗಳನ್ನು ನಾನು ಕೇಳಿದ್ದೇನೆ. ಸ್ವಲ್ಪ ಮಲಯಾಳದಲ್ಲಿ ಬರೆದಿಲ್ಲ ಕೊಡ್ಚ ಅರ್ಥವಂತು. ಆದರೆ ಈ ಒಂದು ವಿಷಯದಲ್ಲಿ ನಾವೆಲ್ಲ ಸೇರಿಕೊಂಡು ಇದನ್ನು ಆರಂಭ ಮಾಡಿದ್ದಾಗಿದೆ. ಎಲ್ಲರಿಗೂ ಗ್ರಾಹಕರಿಗೆ ಬೇಕಾದಂಥ, ಇಡೀ ಜೀವಾಳಂದರೆ ಗ್ರಾಹಕರೇ, ಮತ್ತೆ ಯಾರೂ ಅಲ್ಲ. ಅದರಿಂದ ಗ್ರಾಹಕರು ಬರೆದಿದ್ರೆ ಅದೇನು ನಡೆಯೋದಕ್ಕೆ ಸಾಧ್ಯತೆ ಇಲ್ಲ. ಅಭಿವೃದ್ಧಿ ಆಗಲಿ, ಉನ್ನತ ಮಟ್ಟಕ್ಕೆ ಏರಲಿ, ಟಾಪಲ್ಲಿ ಹೋಗಲಿ ಅಂತ ಹೇಳಿದ್ರೆ ನಾವು ಮಾತಿಗೆ ಬಿಂದಿಡ್ತೇವೆ. ಅವಧೂತ ಚಿಂತನ ಗುರುದೇವದತ್ತ. ಬಹಳಷ್ಟು സുന്ദരವಾದಂಥ മാറ്റിനൊന്നിಗೆ നമ്മുടെ സ്നേഹഭാജനമായ ശ്രീ ഗുരുദേവാനന്ദ സ്വാമിജി ഓഡിയോ നാം എപ്പോഴും സന്തോഷത്തോടെ നമ്മുടെ അഭിവൃദ്ധിക്ക് വേണ്ടി പ്രാർത്ഥിക്കുന്ന നമ്മുടെ റെവറൻഡ് ഫാദർ ഇവാൻ മൈക്കൽ റോഡ്രിഗസ്, ഞാൻ സ്നേഹിക്കുകയും ബഹുമാനിക്കുകയും ചെയ്യുന്ന വിറ്റലിലെ ഹിന്ദു മുസ്ലിം ക്രിസ്ത്യൻ സഹോദരീ സഹോദരന്മാരെ, സൃഷ്ടാവായ ദൈവത്തിൻ്റെ ശാന്തിയും സമാധാനവും നമുക്ക് ഓരോരുത്തരിലും, നമ്മുടെ കുടുംബങ്ങളിലും, ഈ മഹത്തായ നാട്ടിലും, നമ്മുടെ ഇന്ത്യ രാജ്യമെന്ന നമ്മുടെ ജന്മനാട്ടിലും ലോകമെമ്പാടും സദാ വർഷിക്കുമാറാകട്ടെ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ഇത്ര അധികം ജനങ്ങൾ ഈ ചെറിയ സ്ഥലത്ത് കൂടിയതിൽ ഞാൻ വളരെ സന്തുഷ്ടനാണ്. നിങ്ങളുടെ സപ്പോർട്ടു, നിങ്ങളുടെ സഹകരണം കൊണ്ടുകൊണ്ട് മാത്രമാണ് ഇത്രയും കാലം നമ്മളിവിടെ അതിജീവിച്ചിട്ടുള്ളത്. ഇനിയും നിങ്ങളുടെ എല്ലാ സഹായ സഹകരണങ്ങളും
നമ്മൾക്ക് ഉണ്ടാവണമെന്ന് മാത്രം പറഞ്ഞുകൊണ്ട് ബഹുമാന്യരായ നമ്മളെ അതിഥികളെ പ്രത്യേകിച്ച് പരാമർശിച്ചുകൊണ്ട് ಅವಸಾನಿಪಿക്കുന്നു. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ PC ಮೂಸರಾಜ್ ಅವರಿಗೆ. ಬೃಹತ್ ಸಂಗ್ರಹ ಇದರ ರೋಸ್ ಗೋಲ್ಡ್ ಅನಾವರಣವನ್ನು ಬಂಗಾರದ ವೈಶಿಷ್ಟ್ಯತೆಯಲ್ಲಿ, ಬಂಗಾರದ ವೈವಿಧ್ಯತೆಯಲ್ಲಿ ಬಹಳಷ್ಟು ಮೂಡಿಸಿರ್ತಕ್ಕಂಥ, ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿರ್ತಕ್ಕಂಥ ಟಾಪ್ಕೋ ಜ್ಯುವೆಲ್ಲರಿಯ ರೋಸ್ ಗೋಲ್ಡ್ ಅನಾವರಣ. ನಮ್ಮ 3 ಗಣ್ಯ ಅತಿಥಿಗಳು, 3 ಧರ್ಮದ ಮಹಾನ್ ನಾಯಕರು, ದಿಗ್ಗಜರು, ಸಾರಥಿಗಳು ಇದೀಗ ಅದರ ಅನಾವರಣ ಮಾಡ್ಕೊಳ್ತಾ ಇದ್ದಾರೆ. ರೋಸ್ ಗೋಲ್ಡ್ ಅನಾವರಣ ಬಹಳಷ್ಟು ವೈವಿಧ್ಯಮಯವಾದಂತಹ ಕಾರ್ಯಕ್ರಮ. ಜೊತೆಗೆ ಬ್ರೋಷರ್ ಬಿಡುಗಡೆ. ಟಾಪ್ಕೋ ಜ್ಯುವೆಲ್ಲರಿಯ 38 ವರ್ಷಗಳ ನಿರಂತರ ಪರಿಶ್ರಮದಲ್ಲಿ ಸಾವಿರಾರು ಮೈಲನ್ನು ದಾಟಿ ಸಾಗಿರ್ತಕ್ಕಂಥ ಬ್ರೋಷರ್ ಬಿಡುಗಡೆ ಆಗ್ತಾ ಇದೆ. ಟಾಪ್ಕೋ ಜ್ಯುವೆಲ್ಲರಿಯ ಬ್ರೋಷರ್ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ರಶೀದ್ ರವರು, ಎಸ್, ನಮ್ಮ 3 ಧರ್ಮದ ಮಹಾನ್ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ಅಟಕೋಯ ಕುಂಬೋಲ್ ತಂಗಲ್ರವರು, ಅದೇ ರೀತಿ ಒಡೆಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು, ರೆವರೆಂಡ್ ಫಾದರ್ ಐವನ್ ಮೈಕಲ್ ರೋಡ್ರಿಗರ್ಸ್ ರವರು ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂಥ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಬ್ರೋಷರ್ ಬಿಡುಗಡೆ ಆಗ್ತಾ ಇದೆ. ನಮ್ಮ ಟಾಪ್ಕೋ ಜ್ಯುವೆಲ್ಲರಿಯ ಎಲ್ಲವೂ ಕೂಡ ಅಡಕವಾಗಿರ್ತಕ್ಕಂಥ 38 ವರ್ಷಗಳ ಸಾಧನೆ ಜೊತೆಗೆ ನಮ್ಮ ಗ್ರಾಹಕರಿಗಾಗಿ ನೀಡುವಂಥ ಪರಿಪೂರ್ಣತೆಯ ಜೊತೆಗೆ ಎಲ್ಲವೂ ಕೂಡ ಅಡಕವಾಗಿರ್ತಕ್ಕಂಥ ಈ ಒಂದು ಬ್ರೋಷರ್ ಇದೆ. ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ 3 ಅತಿಥಿ ಅಭ್ಯಾಗತರು, ಸೈಯದ್ ಕೆ ಸಾಟಕೋಯ ತಗ್ಗಲ್, ಗುರುದೇವಾನಂದ ಸ್ವಾಮೀಜಿ, ಫಾದರ್ ಮೈಕಲ್ ರಾಡ್ರಿಗರ್ಸ್. ಅಲ್ಲದೆ ನಮ್ಮ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು, MS ಮೊಹಮ್ಮದ್ ರವರು, ಅದೇ ರೀತಿ ಧಾರ್ಮಿಕ ಗುರುವರಿಯರು, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ನಾಯಕರು ಕೂಡ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಬಹಳಷ್ಟು ಸುಂದರವಾದಂಥ ಒಂದು ಕಾರ್ಯಕ್ರಮ. ಇದೀಗ ನಮ್ಮ 3 ಧರ್ಮದ ಮಹಾನ್ ನಾಯಕರಿಗೆ ಸನ್ಮಾನ ಸಮಾರಂಭ. ದಯವಿಟ್ಟು ತಮ್ಮ ಆಸನವನ್ನು ಸ್ವೀಕಾರ ಮಾಡಿ. ಮುಚ್ಚಲು ಕನ್ನಡ ನಾಡಿನಲ್ಲಿ 3 ಧರ್ಮದ ಮಹಾನ್ ನಾಯಕರನ್ನ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ. ಸರ್ವಜ್ಞನ ಮಾತಿನಲ್ಲಿ ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ. ಎಷ್ಟೊಂದು ಸುಂದರವಾದಂಥ ಮಾತು. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ. ಬಹುಮಾನ್ಯರಾದ ಅಟಕೋಯ ತಂಗರವರನ್ನು, ಫಾದರ್ ಮೈಕಲ್ ರೋಡ್ರಿಗಸ್ ಅವರನ್ನು, ಗುರುದೇವಾನಂದ ಸ್ವಾಮೀಜಿಯವರನ್ನು ಇದೀಗ ನಮ್ಮ ಸಂಸ್ಥೆಯ ಮಾಲಕರು, ಅಧ್ಯಕ್ಷರು, ಆರಂಭಿಕ PC ಮೂಸಕುಂಜಿಯವರು ಅವರನ್ನು ಶಾಲು ಹೊದಿಸಿ ಈ ಸುಂದರ ವೇದಿಕೆಯಲ್ಲಿ, ಭವ್ಯ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಫಲಪುಷ್ಪ ನೀಡಿ, ಶಾಲು ಹೊದಿಸಿ, ಸ್ಮರಣಿಕೆಯನ್ನಿತ್ತು, ಎಲ್ಲವನ್ನು ನೀಡಿ ಈ ಸುಂದರ ವೇದಿಕೆಯಲ್ಲಿ 3 ಧರ್ಮದ ಮಹಾನ್ ತೇಜಸ್ಸುಗಳನ್ನು ಈ ಭವ್ಯವಾದಂಥ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವ ಅಗ್ನಿ ಒಂದಿರಿತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ಎಷ್ಟೊಂದು ಸುಂದರವಾದಂಥ ಮಾತು. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವ ಅಗ್ನಿ ಒಂದಿರಿತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. 3 ಜಾತಿ ಧರ್ಮದ ಮಹಾನ್ ದಿಗ್ಗಜರನ್ನ ಈ ಸುಂದರ ವೇದಿಕೆಯಲ್ಲಿ ಶಾಲು ಹೊದಿಸಿ, ಫಲಪುಷ್ಪ ನೀಡಿ, ಸ್ಮರಣಿಕೆಯನ್ನಿತ್ತು ನಮ್ಮ ಎಲ್ಲ ಅತಿಥಿ ಅಭ್ಯಾಗತರು ಕೂಡ ಮಾತಾಡಬೇಕಾಗಿದೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಕುದ್ರೋಳಿ ಗಣೇಶ್ ರವರ ಅದ್ಭುತವಾದಂಥ ಮಾಯಾ ಲೋಕ ಕೂಡ ಈ ವೇದಿಕೆಯಲ್ಲಿ ನಡೆಯಲಿದೆ. ಬಹಳಷ್ಟು ಪ್ರಶಸ್ತಿ ಪುರಸ್ಕಾರವನ್ನು ತಮ್ಮ ಬಗೆಗೆ ಹಾಕೊಂಡಂಥ ಕುದ್ರೋಳಿ ಗಣೇಶ್ ರವರು ಅಂತಾರಾಷ್ಟ್ರೀಯ ಮಟ್ಟದ ಜಾದೂಗಾರರು ಕೂಡ ಇದ್ದಾರೆ. ಅದೇ ರೀತಿ ಈ ಒಂದು ಸಭಾ ಕಾರ್ಯಕ್ರಮದ ಬಳಿಕ ಪ್ರತಿ 5 ನಿಮಿಷಕ್ಕೊಮ್ಮೆ ಲಕ್ಕಿ ಡ್ರಾ ಕೂಡ ಇದೆ. ಎಲ್ಲವೂ ಕೂಡ ಸಮರ್ಪಕವಾಗಿ ಸಾಗಿ ಬರಲಿದೆ. ಆಯ್ತಾ ನಮ್ಮ 3 ಧರ್ಮದ ಹಿಂದೂ, ಕ್ರೈಸ್ತ, ಮುಸಲ್ಮಾನ್ 3 ನಾಯಕರ ಈ ಒಂದು ವಿಟ್ಲ ಪರಿಸರದಲ್ಲಿ ಒಂದು ನೂತನ ಚರಿತ್ರೆ ನಿರ್ಮಾಣವಾಗಲಿ, ಒಂದು ನೂತನ ಅಧ್ಯಾಯ ನಿರ್ಮಾಣವಾಗಲಿ. ಸೌಹಾರ್ದತೆಯ, ಸಾಮರಸ್ಯದ, ಪ್ರೀತಿ, ಐಕ್ಯತೆ, ಒಗ್ಗಟ್ಟು ಬಲಪಡಿಸುವ ಈ ಒಂದು ನಿಟ್ಟಿನಲ್ಲಿ ಟಾಪ್ಕೋ ಜ್ಯುವೆಲ್ಲರಿ ಇದಕ್ಕೆ ಒಂದು ಸಾಥಾಗಲಿ ಎಂಬ ಪರಿಕಲ್ಪನೆಯಲ್ಲಿ ಬಹಳಷ್ಟು ಸುಂದರವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಈ ಒಂದು ನವೀಕರಣಗೊಂಡ ಟಾಪ್ಕೋ ಜ್ಯುವೆಲ್ಲರಿಗೆ
3 ನಾಯಕರು ಆಗಮಿಸಲಿಕ್ಕಿದ್ದಾರೆ. ಅದನ್ನು ಅಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನವೀಕರಣಗೊಂಡಂಥ ಟಾಪ್ಕೋ ಜ್ಯುವೆಲ್ಲರಿಯ ಉದ್ಘಾಟನೆಗಾಗಿ ಬಹುಮಾನ್ಯರಾದ ಸೈಯದ್ ಕೆ ಸಾಟಕೊಯ್ಯ ತಂಗಲ್ ಕುಂಬೋಲ್, ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡಿಯೂರ್, ರೆವರೆಂಡ್ ಫಾದರ್ ಐವನ್ ಮೈಕಲ್. ಪ್ರತಿ 5 ನಿಮಿಷಕ್ಕೊಮ್ಮೆ ನಾವು ಡ್ರಾ ಮಾಡಲಿಕ್ಕಿದ್ದೇವೆ. ಉದ್ಘಾಟನಾ ಸಮಾರಂಭ ಬಹಳಷ್ಟು ಅಚ್ಚುಕಟ್ಟಾಗಿ ನೆರವೇರಿದೆ. ಮುಂದಿನ ದಿನಗಳಲ್ಲಿ ಟಾಪ್ಕೋ ಜ್ಯುವೆಲ್ಲರಿ ಬಾಣತ್ತರ ಕೇರಳಿ, ಬಾಣತ್ತರ ಕಾರಳಿ ಎಂಬುದೇ ನಮ್ಮ ಶುಭ ಹಾರೈಕೆ. ಸಣ್ಣ ಪೀಸ್. ಯಾರು ಅದೃಷ್ಟವಂತರು, ಯಾರು ಭಾಗ್ಯವಂತರು, ಯಾರು ಪುಣ್ಯವಂತರು, ಯಾರು ಸೌಭಾಗ್ಯವಂತರು ಎಂಬುದನ್ನ ನಮ್ಮ ಈ ಪೆಟ್ಟಿಗೆಯಲ್ಲಿ ಅಡಕವಾಗಿದೆ. ಅವರನ್ನ ಪರಿಚಯಿಸುವಂತಹ ಒಂದು ಕಾರ್ಯಕ್ರಮ ಟಾಪ್ಕೋ ಜ್ಯುವೆಲ್ಲರಿಯ ಅಭೂತಪೂರ್ವ ಈ ಒಂದು ಕಾರ್ಯಕ್ರಮ. 3 ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ಗಂಟೆಗೊಮ್ಮೆ ವಿಶೇಷವಾಗಿ ನೋಡಿ, ಒಂದು ಸತ್ಯತೆ ಇರಲಿ. ನಾವು ಎಲ್ಲಿ ಕೂಡ ತಪ್ಪಲ್ಲ, ನೀವು ಕೂಡ ಸತ್ಯತೆಯಲ್ಲಿ ಇರಬೇಕಾಗಿದೆ. ಒಬ್ಬೊಬ್ಬರು ಒಂದೊಂದನ್ನೇ ಹಾಕ್ಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಬಹುಮಾನ ಗೆಲ್ಲುವ ಅವಕಾಶ ಇದೆ. ಪ್ರತಿಯೊಬ್ಬರು ಬಹುಮಾನ ಗೆಲ್ಲುವ ಅವಕಾಶ ಇರುವುದರಿಂದ ಸತ್ಯತೆಯಿಂದ ಎಲ್ಲವೂ ಕೂಡ ಪಾರದರ್ಶಕತೆಯಲ್ಲಿ ಮುನ್ನಡೆಯೋಣ. ಯಾರು ಕೂಡ 2, 3, 5 ಅಲ್ಲ, ಯಾವುದು ಬೇಡ. ಒಂದೊಂದು ನಿಮ್ಮ ಸತ್ಯತೆಯನ್ನ ಮಾತ್ರ ನಾವಿಲ್ಲಿ ಪರಿಗಣಿಸ್ತಾ ಇದ್ದೇವೆ. ಎಸ್, ಓಕೆ. ದಯವಿಟ್ಟು ಸಂಘಟಕರ ವೇದಿಕೆಗೆ ಬನ್ನಿ. ಈ ಬಾಕ್ಸ್ ಅನ್ನು ಸ್ವಲ್ಪ ಅಲ್ಲೋಲ ಕಲ್ಲೋಲ ಮಾಡಬೇಕಾಗಿದೆ. ಅಡಿಯಿಂದ ಮುಡಿಯವರೆಗೆ ತಿರುಗಿಸಬೇಕಾಗಿದೆ. ಎಸ್, ನೋಡಿ, ವಿಶೇಷವಾದಂತಹ ಒಂದು ಬಹುಮಾನವನ್ನ ಇಟ್ಕೊಂಡಿದ್ದೇವೆ. ಸ್ಟೇಟಸ್ ಅಲ್ಲಿ ಅತ್ಯಧಿಕ ಜನ ವೀಕ್ಷಣೆ ಮಾಡಿದವರ ಯಾರು ಎಂಬುದನ್ನ ಇದೀಗ ನಾವು ಪರಿಚಯಿಸ್ತಾ ಇದ್ದೇವೆ. ಸ್ಟೇಟಸ್ ಅಲ್ಲಿ ತಮ್ಮ ಮೊಬೈಲ್ನ ಸ್ಟೇಟಸ್ ನಲ್ಲಿ ಅತ್ಯಧಿಕ ಜನರು ವೀಕ್ಷಣೆ ಮಾಡಿದ್ದಾರೆ ನಮ್ಮ ಟಾಪ್ಕೋ ಜ್ಯುವೆಲ್ಲರ್ನ ವೈಭವಿತವಾದ ಕಾರ್ಯಕ್ರಮ. ಅದರ ವೀಕ್ಷಣೆಗಾಗಿ ಯಾರು ತಮ್ಮ ಸ್ಟೇಟಸ್ ಅಲ್ಲಿ ಹಾಕಿದಾರೋ ಅವರ ಹೆಸರಿನಲ್ಲಿ ಪ್ರಕಟಪಡಿಸ್ತಾ ಇದ್ದೇವೆ. ನೋಡಿ, 10 ಜನರು ಈಗಾಗಲೇ ಸ್ಟೇಟಸ್ ಅಲ್ಲಿ ಇದ್ದಾರೆ ಪ್ರಥಮವಾಗಿ. ಅದೇ ರೀತಿ ಅತ್ಯಧಿಕ ಒಬ್ಬರಿದ್ದಾರೆ, ಅವರಿಗೆ ನಾವು ವಿಶೇಷವಾದ ಈ ಒಂದು ಬಹುಮಾನವನ್ನ ಕೊಡುವ ಅಭೂತಪೂರ್ವ ಕಾರ್ಯಕ್ರಮ. ಆ ಬಳಿಕ ನಾವು ಈ ಲಕ್ಕಿ ಡ್ರಾಗೆ ಬರ್ತಾ ಇದ್ದೇವೆ. ನೋಡಿ, ಇಂದಿನ ತನಕ ಸುಮಾರು 852, 741, 635, 592, 559, 538, 440, 411, 409, 408 ಇಷ್ಟು ಜನರು ಅದನ್ನ ನೋಡಿದ್ದಾರೆ. ಅವರ ಹೆಸರನ್ನ ಈಗ ನಾವು ಪ್ರಕಟಪಡಿಸ್ತಾ ಇದ್ದೇವೆ. ಅದೇ ರೀತಿ ಓರ್ವರು ಬಂಪರ್ ಬಹುಮಾನ. ಇವರನ್ನ ವೀಕ್ಷಣೆ ಮಾಡಿದವರು 3499 ಮಂದಿ. ನಿಜಕ್ಕೂ ಬಹುಮಾನವನ್ನ ಕೊಡಲೇಬೇಕಾಗಿದೆ. ಫಾತಿಮತ್ ಝಹರಾ ಸರ್ ಪುತ್ತು ಇವರಿಗೆ 3499 ಹೈಯೆಸ್ಟ್ ಇವರಿಗೆ ವಿಶೇಷವಾದಂತಹ ಬಹುಮಾನವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮ ತಿಳಿಯಪಡಿಸಿದ ತಕ್ಷಣ 10 ಜನರು ಈಗಾಗಲೇ ಇದ್ದಾರೆ. ದಯವಿಟ್ಟು ಬಹುಮಾನವನ್ನು ರೆಡಿ ಮಾಡಿ. ಜನರ ಬಹುಮಾನ ಬರ್ತಾ ಇದೆ. ಆ ಬಳಿಕ ವಿಶೇಷವಾಗಿ ನೋಡಿರ್ತಕ್ಕಂಥವರಿಗೆ ಕೂಡ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಬನ್ನಿ. ಹಲೀಮತ್ ಸಹದಿಯಾ ಇದ್ದಾರಾ? ಹಲೀಮತ್ ಸಹದಿಯಾ 852 ಇದ್ದಲ್ಲಿ ದಯವಿಟ್ಟು ರಶೀದ್ ಅವರು ಬನ್ನಿ ವೇದಿಕೆಗೆ. ಪುಸ್ತಕ ಬನ್ನಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಅದೇ ರೀತಿ ಚಿಕ್ಕಮಗಳೂರು, ಕೊಡಗು ಎಲ್ಲ ಜಿಲ್ಲೆಗಳಲ್ಲಿ ಬಹಳಷ್ಟು ಭಾಷೆಗಳ ಪೂರ್ವ ಪರಿಣಿತಿ ನಮ್ಮ ನಿರೂಪಕರಾಗಿ ಬರ್ತಾ ಇದ್ದಾರೆ ಪ್ರಜ್ಞಾ ಮೇಡಮ್ ರವರು. ದಯವಿಟ್ಟು ವೇದಿಕೆಗೆ ಅವರನ್ನ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಬನ್ನಿ ಮೇಡಮ್. ನಮಸ್ಕಾರ ಎಲ್ಲರಿಗೂ ಕೂಡ. ಇವತ್ತಿನ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹೈಯೆಸ್ಟ್ ವ್ಯೂಸ್ ಗಳನ್ನ ಪಡ್ಕೊಂಡಿರುವಂತಹ ಒಂದಷ್ಟು ಹೆಸರುಗಳು ನಮ್ಮ ಜೊತೆಗಿದೆ. ಅವರನ್ನ ವೇದಿಕೆ ಮೇಲೆ ಕರೀತಾ ಇದ್ದೇವೆ. ಹಾಲಿವುಡ್ ಸಹಾದಿಯಾ ಅವರು ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಹಾಲಿಮತ್ ಸಹಾದಿಯಾ 852 ವ್ಯೂಸ್. ದಯವಿಟ್ಟು ವೇದಿಕೆ ಮೇಲೆ ಬಂದು ಬಹುಮಾನವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವಾಟ್ಸಪ್ ಅಲ್ಲಿ ಅತ್ಯಧಿಕ ವೀಕ್ಷಣೆ ಮಾಡುವಲ್ಲಿ ಇವರ ಮೊಬೈಲ್ ಬಹಳಷ್ಟು ಕಾರ್ಯನಿರ್ವಹಿತವಾಗಿದೆ. ಇವರಿಗೆ ಒಂದು ಬಹುಮಾನವನ್ನು MS ಮೊಹಮ್ಮದ್ ಅವರು ಹಸ್ತಾಂತರ ಮಾಡ್ತಾ ಇದ್ದಾರೆ. ಹಾಗೆ ಮುಂದಕ್ಕೆ ವಾಟ್ಸ್ಆಪ್ ನಲ್ಲಿ ಅತಿ ಹೆಚ್ಚು ಸ್ಟೇಟಸ್ ವ್ಯೂ ಅನ್ನ ಪಡ್ಕೊಂಡಿರುವಂತಹ ನಮ್ಮ ಹೈದರ್ ಪುತ್ತೂರ್ ಅವರೇ ಎಲ್ಲಿದ್ದೀರಾ? ಎಸ್, ಹೈದರ್ ಪುತ್ತೂರ್ ಅವರಿಗೂ ಕೂಡ ಒಂದು ಬಹುಮಾನವನ್ನ MS ಮೊಹಮ್ಮದ್ ರವರು. ಹೈದರ್ ಪುತ್ತೂರ್ ಇದ್ದಾರಾ? 10 ಜನರಿದ್ದಾರೆ. ಒಂದು ಬಂಪರ್ ಬಹುಮಾನ ಇದೆ. ದಯವಿಟ್ಟು 2ನೇ ವ್ಯಕ್ತಿಯಾಗಿದ್ದಾರೆ ಹೈದರ್ ಪುತ್ತೂರು. ದಯವಿಟ್ಟು ಬನ್ನಿ. ಇಲ್ವಾ? ಇದ್ದಲ್ಲಿ ನಾವು ಅದನ್ನ ಮುಂದಕ್ಕೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಹಾಗೆ ತೃತೀಯ ಸ್ಥಾನದಲ್ಲಿರುವಂತವರು ಸಾದಿಕ್ ವಿಠಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಾದಿಕ್ ವಿಟ್ಲದಿಂದ ಸಾದಿಕ್ ವಿಟ್ಲ ಇದ್ದಾರಾ? ನೆಕ್ಸ್ಟ್. ಹಾಗೆ 4th ಪ್ಲೇಸ್ ರಾಜಿಕ್ ಡಿ. ಸಾದಿಕ್ ಅವರು ಇದ್ದಾರಾ? ಸಾದಿಕ್ ಅವರು ಬನ್ನಿ. ಹಾಗಾದ್ರೆ ಅವರ ಶ್ರೀಮತಿ ಅವರು ನಮ್ಮ ಜೊತೆಗಿದ್ದಾರೆ. ಸಾದಿಕ್ ಅವರ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯಿಂದ ಬರಮಾಡ್ಕೋಬೇಕಾಗಿ ವಿನಂತಿಸ್ತಾ ಇದ್ದೇವೆ. VKM ಅಶ್ರಫ್, ವಿಟ್ಲದ ಓರ್ವ ಪ್ರಾಮಾಣಿಕ ತೇಜಸ್ಸು, ಸತ್ಯಸಂಧತೆಯ ಆಗರ VKM ಅಶ್ರಫ್, ದಯವಿಟ್ಟು ಬನ್ನಿ. ಇದ್ರೆ ಪ್ರತಿ 5 ನಿಮಿಷಕ್ಕೊಮ್ಮೆ ವಿಶೇಷವಾಗಿ ಲಕ್ಕಿಯೆಸ್ಟ್ ಪರ್ಸನ್ ಆಫ್ ಟೋಪ್ಕೋ ಜ್ಯುವೆಲರಿ ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ತಮ್ಮ ಹೆಸರನ್ನ ಆಯ್ಕೆ ಮಾಡಲಾಗುತ್ತೆ. ವಿಜೇತರಾದವರಿಗೆ ವಿಶೇಷ ಬಹುಮಾನವನ್ನ ಕೂಡ ನೀಡಲಾಗುತ್ತೆ. ಈಗ ಪ್ರಥಮ ಅದೃಷ್ಟವಂತರನ್ನ ಆಯ್ಕೆ ಮಾಡುವಂತ ಟೈಮ್. ಸೊ ದಯವಿಟ್ಟು ಒಂದು ಚೀಟಿಯನ್ನ ಹೆಕ್ಕುವ ಮೂಲಕ ನಮ್ಮ ಅದೃಷ್ಟವಂತರನ್ನ ಆಯ್ಕೆ ಮಾಡಬೇಕು. ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಎಲ್ಲರೂ ಅನ್ಕೊಳ್ತಾ ಇರ್ಬೋದು ಚೀಟಿ ಹೆಕ್ತಾರೆ ನಾವೆಲ್ಲಾದ್ರೂ ಹೋಗ್ಬಿಡ್ಬೋದಪ್ಪ, ಚೀಟಿ ಹೇಗೂ ಇದೆ ಅಲ್ವಾ ಅದ್ರ ಒಳಗಡೆ ಅಂತ. ಹಾಗಾಗೋದಿಲ್ಲ. ಚೀಟಿ ಹೆಕ್ಕಿದಾಗ ಆ ಚೀಟಿಯಲ್ಲಿರುವಂತ ಹೆಸರು ಇಲ್ಲಿದ್ರೆ ಮಾತ್ರ ಬಹುಮಾನವನ್ನ ಕೊಡ್ತೇವೆ, ಅಥವಾ ಆ ಚೀಟಿಯನ್ನ ಬದಿಗೆ ಬಿಟ್ಟು ಬೇರೆ ಚೀಟಿಯನ್ನ ಹೆಕ್ಕಿ ಇಲ್ಲಿರೋರಿಗೆ ಬಹುಮಾನವನ್ನ ಕೊಡುವಂತ ವ್ಯವಸ್ಥೆ ಆಗುತ್ತೆ. ಅಂಚದ ಜನಕ್ಕಳೇನ್ ನೀವು